ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಒಬ್ಬ ಸೀರಿಯಸ್ ಕ್ಯಾಂಡಿಡೇಟ್ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕಾನಮಿ, ಸೈನ್ಸ್ ಅಂಡ್ ಟೆಕ್ ಎಲ್ಲಾ ಸಬ್ಜೆಕ್ಟ್ನು ಓದ್ತಾನೆ. ಅದರಲ್ಲಿ ವಾಸ್ಟ್ ಅನ್ಸೋದು ಹಿಸ್ಟ್ರಿ, ಜಿಯೋಗ್ರಫಿ. ಯಾಕಂದ್ರೆ ಹಿಸ್ಟ್ರಿಯಲ್ಲಿ ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ವರ್ಲ್ಡ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಏನ್ಶಿಯಂಟ್ ಅಂತ ಹೇಳಿ ವಿ ಕವರ್ ಅ ಲಾಟ್ ಆಫ್ ಥಿಂಗ್ಸ್. ಆದ್ರೂ ಕೂಡ ಸಮಟೈಮ್ಸ್ ಎಲ್ಲಾ ಕ್ವಶನ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಆಗೋದಿಲ್ಲ. ಅದೇ ರೀತಿ ಜಿಯೋಗ್ರಫಿಯಲ್ಲಿ ಕೂಡ ನಾವು ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಮ್ಯಾಪಿಂಗ್, ಕರ್ನಾಟಕ ಜಿಯೋಗ್ರಫಿ ಅಂತ ಹೇಳಿ ತುಂಬಾ ಇನ್ ಡೀಟೇಲ್ ಓದಿದ್ರು ಸಹ ಕೆಲವು ಕ್ವಶನ್ಸ್ ನಾವು ಮಿಸ್ ಮಾಡ್ತೀವಿ. ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಮೆಂಟಲ್ ಎಬಿಲಿಟಿ, ಸೈನ್ಸ್ ಅಂಡ್ ಟೆಕ್ ನ ಬಿಟ್ರೆ 100% ನಾವು ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಆನ್ಸರ್ ಮಾಡುವಂತ ಒಂದು ಸಬ್ಜೆಕ್ಟ್ ಅಂದ್ರೆ ಅದು ಪಾಲಿಟಿ. ಯಾವುದೇ ಒಬ್ಬ ವ್ಯಕ್ತಿ ಪಾಲಿಟಿನ ಪ್ರಾಪರ್ ಆಗಿ ಓದಿದ್ರೆ 90%+ ಕ್ವಶನ್ಸ್ ನ ಅಟೆಂಡ್ ಮಾಡಬಹುದು. ನಮ್ಮ ಸ್ಪರ್ಧಾ ಅರಿವು ತಂಡದಿಂದ ಪ್ರಿಪೇರ್ ಆದಂತಹ ಈ ಒಂದು ಬುಕ್ ನಿಮಗೆ 90% ಕ್ವಶನ್ಸ್ ನ ಅಟೆಂಡ್ ಮಾಡುವಂತಹ ಒಂದು ಬುಕ್ ಆಗಿದೆ. ಯಾರು ಈ ಒಂದು ಬುಕ್ ನ ಇನ್ ಡೀಟೇಲಿಂಗ್ ಆಗಿ ಓದ್ತಿರಲ್ಲ ಅವರಿಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ, ಜೊತೆಗೆ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಕೂಡ ಅಟೆಂಡ್ ಮಾಡುವಂತಹ ಒಂದು ಕ್ಯಾಲಿಬರ್ ಬರುತ್ತೆ. ನಮ್ಮ ಈ ಒಂದು ಪಾಲಿಟಿ ಬುಕ್ 2 ಪಾರ್ಟ್ ಅಲ್ಲಿ ಇದೆ. ಯಾಕಂತಂದ್ರೆ ನಮ್ಗೆ ಸ್ಟೂಡೆಂಟ್ ಸೈಕಾಲಜಿ ಗೊತ್ತಿದೆ, ಬಿಗ್ ಬುಕ್ ನ ಓದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಆ ಒಂದು ರೀಸನ್ ಇಂದ ನಾವು ಪಾರ್ಟ್ 1 ಅಂಡ್ ಪಾರ್ಟ್ 2 ಅಂತ ಹೇಳಿ 2 ಬುಕ್ ಗಳನ್ನ ಮಾಡಿದೀವಿ. ಪಾರ್ಟ್ 1 ನಲ್ಲಿ ಏನಿದೆ ಅಂದ್ರೆ 395 ಆರ್ಟಿಕಲ್ಸ್ ಇದೆ. ಆ 395 ಆರ್ಟಿಕಲ್ಸ್ ಕಂಪ್ಲೀಟ್ ಡೀಟೇಲಿಂಗ್ ಇದೆ. ಮತ್ತೆ ಖಂಡವಾರು ಅಂದ್ರೆ ಕ್ಲಾಸಸ್ ಮತ್ತೆ ಸಬ್ ಕ್ಲಾಸಸ್ ಕೂಡ ನಾವು ಈ ಒಂದು ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದ್ರ ಜೊತೆಗೆ ಉದಾಹರಣೆಗಳ ಸಹಿತ ಅಲಾಂಗ್ ವಿತ್ ಕೇಸಸ್, ಯಾವ ಒಂದು ಆರ್ಟಿಕಲ್ಗೆ ಕೇಸಸ್ ನೆಸೆಸರಿ ಇದೆ ಮತ್ತೆ ಎಕ್ಸಾಂಪಲ್ಸ್ ನೆಸೆಸರಿ ಇದೆ ಅದೆಲ್ಲವನ್ನು ಕೂಡ ನಾವು ಇನ್ ಡೀಟೇಲಿಂಗ್ ಆಗಿ ಪ್ರತಿಯೊಬ್ಬ ಅಭ್ಯರ್ಥಿಗೂ ಅರ್ಥ ಆಗುವ ರೀತಿಯಲ್ಲಿ ನಾವು ಈ ಬುಕ್ ಅಲ್ಲಿ ಕೊಟ್ಟಿದ್ದೀವಿ. ಅಂದ್ರೆ ಸಂವಿಧಾನಾತ್ಮಕವಾಗಿ ಇರುವ ಲ್ಯಾಂಗ್ವೇಜ್ ಅಲ್ಲ, ಅದು ನಮ್ಮ ಆಡು ಭಾಷೆಯಲ್ಲಿ ಇರುವಂತಹ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾವು ಈ ಒಂದು ಬುಕ್ ನ ಪ್ರಿಪೇರ್ ಮಾಡಿದೀವಿ. ಯಾಕಂದ್ರೆ ನಾವು ಎಲ್ಲಾ ರೀತಿಯ ಸ್ಟೂಡೆಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡಿರುವಂತಹ ಒಂದು ಬುಕ್ ಇದು. ಈ ಬುಕ್ ಜೊತೆಗೆ ನೀವು ಈಗ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇರುವಂತಹ ಈದರ್ ಇಂಗ್ಲಿಷ್ ಬುಕ್ ಆರ್ ಕನ್ನಡ ಬುಕ್, ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುವಂತಹ ಯಾವುದೇ ಬುಕ್ ನ ನೀವು ಕಂಪೇರ್ ಮಾಡಿದ್ರು ಕೂಡ ವಿ ಸ್ಪರ್ಧಾ ಅರಿವು ತಂಡ ಅಶ್ಯೂರ್ ಯು ದಟ್ ಇಲ್ಲಿರುವಂತಹ ಕಂಟೆಂಟ್ ನಿಮಗೆ ಆ ಬುಕ್ ಗಳಲ್ಲಿ ಸಿಗೋದಿಲ್ಲ. ನೀವೇ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಈ ಬುಕ್ ಅಲ್ಲಿ ನಾವು ಅಷ್ಟು ಇನ್ ಡೀಟೇಲಿಂಗ್ ಆಗಿ ಕೊಟ್ಟಿದ್ದೀವಿ. ಇನ್ನ ಪಾರ್ಟ್ 2 ಏನಿದೆ ಅಂತಂದ್ರೆ ಅಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮತ್ತೆ ಕಾನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಬಾಡೀಸ್ ಅಂಡ್ ಕಂಪೇರಿಟಿವ್ ಸ್ಟಡೀಸ್, ಅಂದ್ರೆ ಇವಾಗ ಯಾವುದೇ ಒಂದು ಕ್ವಶನ್ ನ ತಗೊಂಡ್ರೆ ನಾವು ಅದಕ್ಕೆ ಇನ್ ಡೀಟೇಲಿಂಗ್ ಆಗಿ ಕಂಪೇರಿಟಿವ್ ಸ್ಟಡೀಸ್ ಮಾಡ್ಬೇಕಾಗುತ್ತೆ. ಆ ಡೀಟೇಲ್ಸ್ ಎಲ್ಲವೂ ನಮ್ಗೆ ಪಾರ್ಟ್ 2 ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ನಮ್ಮ ಸಂವಿಧಾನನ ಬೇರೆ ದೇಶಗಳ ಸಂವಿಧಾನಗಳ ಜೊತೆಗೆ ಹೋಲಿಕಾ ಅಭ್ಯಾಸ ಕೂಡ ಇದೆ, ಕೆಲವು ಟೇಬಲ್ ಕಂಟೆಂಟ್ ಇದೆ. ಇನ್ನ ಇತ್ತೀಚೆಗೆ ಎಕ್ಸಾಮ್ ಅಲ್ಲಿ ಕೇಳ್ತಿರುವಂತಹ ಕ್ವಶನ್ ರಿಲೇಟೆಡ್ಗೆ ಯಾವ ರೀತಿಯಾಗಿ ಕ್ವಶನ್ಸ್ ಇವಾಲ್ವ್ ಆಗ್ತಿದೆಯಲ್ಲ ಅದ್ರ ಬಗ್ಗೆನೂ ಕೂಡ ನಾವು ಇನ್ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವ್ರ ಕೈಯಲ್ಲಿ ಇರಬೇಕಾದಂತಹ ಮಸ್ಟ್ ಅಂಡ್ ಶುಡ್ ಬುಕ್ ಇದು. ನಿಮ್ಮೆಲ್ಲರಿಗೂ ನಾನ್ ರೆಕಮೆಂಡ್ ಮಾಡೋದು ಏನಂತಂದ್ರೆ ಪಾಲಿಟಿಯಲ್ಲಿ ನೀವು ಮಾಸ್ಟರಿಂಗ್ ಮಾಡಬೇಕು ಅಂತಂದ್ರೆ ದಿಸ್ ಇಸ್ ದ ರೈಟ್ ಬುಕ್ ಫಾರ್ ಯು, ಬಿಕಾಸ್ ಇಟ್ ಹ್ಯಾಸ್ ಆಲ್ ದ ಕಂಟೆಂಟ್ ಅಂಡ್ ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿದೆ. ಸೊ ಇನ್ನೇನು ತಡ ಮಾಡ್ತಿದ್ದೀರಾ, ಆದಷ್ಟು ಬೇಗ ಈ ಬುಕ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.